ನೆಹರು ಅವ್ರಿಗೆ ಬರೋಣ. ಮಾಡರ್ನ್ ಇಂಡಿಯಾ ಶಿಲ್ಪಿ. You judge a person by his legacy. 47 to 62 ನೆಹರು ಮಾಡಿರೋ 97 ದೊಡ್ಡ ತಪ್ಪುಗಳು. ಚೈನಾ ಟಿಬೆಟ್ನ ಆಕ್ರಮಿಸ್ಕೋತಾ ಇದ್ದಾಗ ಚೈನೀಸ್ ಸೈನಿಕರಿಗೆ ಊಟ ಕಳಿಸಿದ್ವಿ ನಾವು. ಲಿಯಾಕತ್ ಅಲಿ ಖಾನ್ ಮತ್ತೆ ನೆಹರು ಮಧ್ಯೆ ಕ್ಲಿಯರ್ ಆಗಿ ಒಪ್ಪಂದ ಆಗಿತ್ತು. ಗೂಗಲ್ ಮಾಡಿ JRD ಟಾಟಾ ಟಾಕ್ಸ್ ಅಬೌಟ್ ನೆಹರು ಅಂತ. ಇವತ್ತಿಗೂ ವಾಟ್ಸಾಪ್ ಅಲ್ಲಿ ಆ ವಿಡಿಯೋ ಓಡಾಡ್ತಾನೆ ಇತ್ತು. ಅಷ್ಟು ತಡ್ಕೊಂಡೆ. ಆದ್ರೆ ನೆಹರು ಸ್ವಾರ್ಥ, ನೆಹರುನ ಈ ನಾರ್ಸಿಸಿಸ್ಟ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಆಗಲಿ, ಏನೋ ಆಚಾರ್ಯ ಕೃಪ್ಲಾನಿ ಆಗಲಿ, ಜಯಪ್ರಕಾಶ್ ನಾರ್, ಇವರೆಲ್ಲ ಏನು ಮೂರ್ಖರ. ಎಲ್ಲ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಸಂಗ್ರಹಾಲಯ ಇದೆ ಡೆಲ್ಲಿನಲ್ಲಿ. ಒಂದ್ ಇಡೀ ದಿವಸ 10 ಗಂಟೆಯಿಂದ 5:30 ತನಕ ನಾನು ನನ್ನ ಮಕ್ಕಳು ಅಲ್ಲೇ ಓಡಾಡ್ತಿದ್ವಿ. ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ಪ್ರತಿ ಪ್ರಧಾನಮಂತ್ರಿದುವೆ ಇವ್ರ ಕಾರ್ಯಕಾಲದಲ್ಲಿ ಇಷ್ಟಿಷ್ಟ ಆಯ್ತು ಅಂತ ಕ್ಲೀನ್ ಆಗಿ ಫೋಟೋ ಸಮೇತ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ. 47 to 62 ಏನೂ ಆಗ್ಲಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಯು ಜಡ್ಜ್ ಅ ಪರ್ಸನ್ ಬೈ ಹಿಸ್ ಲೆಗೆಸಿ ಅಲ್ವಾ? ಪುರಾಣಿಕ್ ಅವ್ರದ್ದು ತುಂಬಾ ಒಳ್ಳೆ ಪುಸ್ತಕ ಇದೆ, 97 ಬ್ಲಂಡರ್ಸ್ ಆಫ್ ನೆಹರು ಅಂತ. 47 to 62 ನೆಹರು ಮಾಡಿರೋ 97 ದೊಡ್ಡ ತಪ್ಪುಗಳು, ದೊಡ್ಡ ತಪ್ಪುಗಳು. ಆಮೇಲೆ ನೀವು ನೆಹರು ಜೀವನ ನೋಡಿದ್ರಿ, ಯು ಕ್ಯಾನ್ ಸಿ ದಟ್ ಪ್ಯಾಟರ್ನ್. ಫಾರ್ ಎಕ್ಸಾಂಪಲ್, ಆಚಾರ್ಯ ಕೃಪ್ಲಾನಿ ಒಂದು ಕಾಲದಲ್ಲಿ ನೆಹರು ಪರಮ ಸ್ನೇಹಿತರು. ಆದ್ರೆ ನಂತರ ನಾನಾ ರೀತಿ ಅವರಿಗೆ ಅವಮಾನ ಮಾಡಿ, ಅವ್ರಿಗೆ ಕಿರುಕುಳ ಕೊಟ್ಟು, ಯಾರು ಸಿಕ್ಕಿದ್ರೆ ಏನೋ ಕೃಪ್ಲಾನಿನ್ ತುಂಬಾ ಮಾತಾಡಿಸ್ತಿದ್ರಂತೆ ಏನ್ರಿ ಅನ್ನೋದು. ಪಾಪ ಮಾನ್ಯ ದಿವಸದಿಂದ ಅವ್ರ ಕೃಪ್ಲಾನಿನ್ ಮಾತಾಡ್ಸೋದೇ ನಿಲ್ಸೋದು. ನಿಮಗೆ ಅವ್ರು ಬೇಡ ಅಂದ ತಕ್ಷಣ ನೀವು ದೂರ ಇಟ್ಟಿದ್ದೀರಾ? ಯಾರು ಅವ್ರನ್ನ ಮಾತಾಡಿಸಿಲ್ವಾ? ಕೃಪ್ಲಾನಿ ಕಡೆಗೆ ರೇಗ್ ಹತ್ತಿ ಕಾಂಗ್ರೆಸ್ ಬಿಟ್ಟು ಹೋದ್ರು. ಎಷ್ಟು ಜನಕ್ಕೆ ಹಿಂಗೆ ಮಾಡಿದ್ದಾರೆ. ಜಯಪ್ರಕಾಶ್ ನಾರಾಯಣ್, ಜೆ ಪಿ ನಾನಾ ರೀತಿ ಜೆ ಪಿನ ಹೇಗಾರು ಮಾಡಿ, ಯುನೋ, ಬಿಕಾಸ್ ಜೆ ಪಿ ವಾಸ್ ಮೋರ್ ಫೇಮಸ್. ಹೌದು, ಗ್ರೌಂಡ್ ರಿಯಾಲಿಟಿ ಜೆ ಪಿಗೆ ಹೆಚ್ಚು ಗೊತ್ತಿತ್ತು. ಜನರ ಸಂಪರ್ಕ ಜೆ ಪಿಗೆ ಹೆಚ್ಚು ಇತ್ತು. ಹೌದು. ಕಾಲಕ್ರಮೇಣ ಜೆ ಪಿನ ಸೈಡ್ ಲೈನ್ ತಳ್ಳಿ ಮಾಡಿದ್ರು. ಪುರುಷೋತ್ತಮ್ ದಾಸ್ ಟಂಡನ್ ಸೇಮ್ ಕೇಸ್. ಪುರುಷೋತ್ತಮ್ ದಾಸ್ ಟಂಡನ್ ವಾಸ್ ಅ ವಂಡರ್ಫುಲ್ ಲೀಡರ್. ಹಿಂಗೆ ಪುರುಷೋತ್ತಮ್ ದಾಸ್ ಟಂಡನ್ನ ಸೈಡ್ ಲೈನ್ ಮಾಡಿ ಕಡೆಗೆ ಏನ್ ಮಾಡೋದು ಗೊತ್ತಾ, ಹೀಗೋ ಮಾಡಿ ಆಚಾರ್ಯ ಕೃಪ್ಲಾನಿನ ಅಂತೂ ಇಂತೂ ಕಾಂಗ್ರೆಸ್ ಬಿಟ್ಟು ಓಡಿಸ್ಬಿಟ್ರು. ಆಮೇಲೆ ಒಂದು ಭಾರತ ರತ್ನ ಕೊಟ್ಬಿಡೋದು. ನಮ್ಗೇನು ಇಲ್ಲ. ಜೆ ಪಿಗೂ ಅಷ್ಟೇ ಏನೇನೋ ಕಿರುಕುಳ ಕೊಟ್ಟು ಅವಮಾನ ಮಾಡಿ, ಯಾರು ಅವ್ರನ್ನ ಮಾತಾಡಿಸ್ದೆಲೆ ಇರೋ ಹಾಗೆ ಮಾಡಿ, ಅವ್ರಿಗೆ ಏನೂ ಒಂದು ಪೊಸಿಷನ್ ಕೊಡ್ದೆಲೆ ಹೇಗೋ ಮಾಡಿ ಅವರನ್ನ ಮೂಲೆಗೆ ತಳ್ಬಿಡೋದು. ಆಮೇಲೆ ಒಂದು ಭಾರತ ರತ್ನ ಕೊಟ್ಬಿಡೋದು. ಈ ರೀತಿ ಇಟ್ಸ್ ಅ ಪ್ಯಾಟರ್ನ್, ಯು ಕ್ಯಾನ್ ಸಿ ಇಟ್. ಹೌದು. ಅಂಡ್ ಇವ್ರುಗಳು ಎಲ್ಲ ನಾನು ಯಾಕೆ ಕಾಂಗ್ರೆಸ್ ಬಿಟ್ಟು ಹೋದೆ ಅಂತ ಪೇಜ್ ಗಟ್ಟಲೆ ಬರೆದಿದ್ದಾರೆ. ಹೌದು. ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ನಲ್ಲೆಯ ಕೆಲವರು ಗೀತಾ ಪ್ರೆಸ್, ಗೋರಖ್ಪುರ್ನಲ್ಲಿ ಗೀತಾ ಪ್ರೆಸ್ ಇದೆ. ಗೀತಾ ಪ್ರೆಸ್ನ ಸಂಸ್ಥಾಪಕರು ಹನುಮಾನ್ಜಿ ಪೊದ್ದಾರ್ಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿದ್ರಂತೆ. ನೆಹರುಗೆ ಇಷ್ಟ ಇರಲಿಲ್ಲ. ಆದರೂ ಸುಮಾರು ಜನ ಹೇಳ್ತಿದ್ದಾರೆ ಅಂತ ಹ್ಞೂ ಸರಿ ಅಂದಿದ್ದಾರೆ. ಸೊ ಕೆಲವು ಕಾಂಗ್ರೆಸ್ಸಿಗರು ಹೋದ್ರು ಗೋರಖ್ ಪ್ರೆಸ್ಗೆ. ಪ್ರದೀಪ್ ಸಿಂಗ್ ಇದಾರಲ್ಲ, ಹಿಂದಿ ಜರ್ನಲಿಸ್ಟ್ ಪ್ರದೀಪ್ ಸಿಂಗ್, ಅವ್ರ ಇದ್ರ ಬಗ್ಗೆ ಒಂದು ದೊಡ್ಡ ವಿಡಿಯೋ ಮಾಡಿದ್ದಾರೆ. ಪ್ರದೀಪ್ ಸಿಂಗ್ ಅಂತ ಹಾಕಿ ಆಪ್ಕಾ ಅಖಬಾರ್ ಅಂತ ಬರುತ್ತೆ ಅವ್ರದ್ದು. ಈಸ್ ಅ ವೆಟರನ್, ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಜರ್ನಲಿಸ್ಟ್. ಈ ಹನುಮಾನ್ಜಿ ಪೊದ್ದಾರ್ ಅಂಡ್ ನೆಹರು ಬಗ್ಗೆ ಫುಲ್ ವಿಡಿಯೋ ಮಾಡಿದ್ದಾರೆ. ಹನುಮಾನ್ಜಿ ಪೊದ್ದಾರ್ ಬೇಡ ನನಗೆ ಭಾರತ ರತ್ನ ಅಂತ ಹೇಳ್ತಾರೆ. ಅಂಡ್ ಪೊಲೈಟ್ಲಿ, ವಿನಮ್ರವಾಗಿ ಹೇಳ್ತಾರೆ. ನಾನು ಹೇಳ್ತಿರೋ ತರ ಹೇಳೋದಿಲ್ಲ, ವಿನಮ್ರವಾಗಿ ಹೇಳ್ತಾರೆ. ಅಂಡ್ ಹೇಳ್ತಾರೆ, ನೋಡಿ ನಿಮ್ಮ ಪ್ರಧಾನಮಂತ್ರಿಗಳಿಗೆ ಹೇಳಿ, ಅಂದ್ರೆ ನೆಹರುಗೆ, ನನಗೆ ಗೊತ್ತು ನನ್ನ ಸಿದ್ಧಾಂತ, ನನ್ನ ಧರ್ಮ, ನನ್ನ ನಂಬಿಕೆ ಯಾವುದಕ್ಕೂ ಅವ ಮರ್ಯಾದೆ ಕೊಡೋದಿಲ್ಲ. ನಿಜವಾಗ್ಲೂ ನನಗೆ ಮರ್ಯಾದೆ ಕೊಡಬೇಕು ಅನ್ಸಿದ್ರಿ ಈ ಭಗವದ್ಗೀತೆಯನ್ನ ಮನೆಗೆ ತಲುಪೋ ಹಾಗೆ ಮಾಡಿ, ಅದೇ ನನಗೆ ಮರ್ಯಾದೆ. ಶ್ರೀಕೃಷ್ಣ ತೋರಿಸಿದ ದಿಕ್ಕಿನಲ್ಲಿ ನಿನ್ನ ಪ್ರಧಾನಮಂತ್ರಿ ನಡೀತಾ ಇಲ್ಲ. ಶ್ರೀಕೃಷ್ಣನ ತದ್ದ ವಿರುದ್ಧ ದಿಕ್ಕಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ದೇಶನ. ನನಗ್ ಭಾರತ ರತ್ನ ಬೇಕಿಲ್ಲ. ನಿಜವಾಗ್ಲೂ ಹನುಮಾನ್ಜಿ ಪೊದ್ದಾರ್ ಅಂತ ನಿಮಗೆ ಮಾನ ಮರ್ಯಾದೆ ಕೊಡಬೇಕು ಅನ್ಸಿದ್ರಿ
ಶ್ರೀಕೃಷ್ಣ ಹೇಳಿದ ಮಾರ್ಗದಲ್ಲಿ ನಡೆಯಿರಿ. ಅದು ನನಗೆ ಮಾನ ಮರ್ಯಾದೆ. ಶ್ರೀಕೃಷ್ಣನ ಮಾತು ನೀವು ನಡ್ಕೋತಾ ಇಲ್ಲ. ನನ್ನ ನಂಬಿಕೆಗೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ. ನನ್ನ ಸಂಸ್ಕೃತಿ, ನನ್ನ ದೇವರು, ನನ್ನ ಮಂದಿರಗಳಿಗೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ. ಆದರೆ ಬಂದು ನಂಗೊಂದು ಭಾರತ ರತ್ನ ಕೊಟ್ಬಿಟ್ರೆ ನನಗೆ ಆ ಭಾರತ ರತ್ನ ಬೇಡ ಅಂತಾರೆ. ಏನು ಕೆಲಸ ಆಗಲಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ನೆಹರು ಹುಟ್ಟುಹಾಕಿದ್ದ 97 ಸಮಸ್ಯೆಗಳಿಗೆ ಆ ಸಮಸ್ಯೆಗಳನ್ನ ನಾವು ಇವತ್ತಿಗೂ ಅದೇ ಸಮಸ್ಯೆಗಳನ್ನ ಇನ್ನೂ ಪರಿಹಾರದಲ್ಲೇ ಇದ್ದೀವಿ. ನಾಟ್ ಜಸ್ಟ್ ಕಾಶ್ಮೀರ್ ಸಮಸ್ಯೆ ಬಿಟ್ಬಿಡಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಮಗೆ ಪರ್ಮನೆಂಟ್ ಸೀಟ್ ಸಿಗ್ತಿತ್ತು. ಗೋಪಿನಾಥ್ ಬೋರ್ದೊಲಾಯ್ ಚೀಫ್ ಮಿನಿಸ್ಟರ್ ಆಫ್ ಅಸ್ಸಾಂ ಸರಿಸುಮಾರು 35 ಕಾಗದಗಳು ಬರೆದಿದ್ದಾರೆ ನೆಹರುಗೆ. ಬಾಂಗ್ಲಾದೇಶಿಂದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದು ಅಸ್ಸಾಮಲ್ಲಿ ಸೆಟ್ಲ್ ಆಗ್ತಿದ್ದಾರೆ, ಅಸ್ಸಾಂನ ಡೆಮೋಗ್ರಫಿ ಬದಲಾಗ್ತಿದೆ ಅಂತ. 50ರ ದಶಕದಲ್ಲಿ ಚೀಫ್ ಮಿನಿಸ್ಟರ್ ಅಸ್ಸಾಂ ಗೋಪಿನಾಥ್ ಬೋರ್ದೊಲಾಯ್ 35 ಲೆಟರ್ಗಳು ಬರೆದಿದ್ದಾರೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದು ಅವ್ರ ಜನಸಂಖ್ಯೆ ಜಾಸ್ತಿ ಆಗಿ ಲೋಕಲ್ ಜನಸಂಖ್ಯೆ ಕಮ್ಮಿ ಆಗಿ ಡೆಮೋಗ್ರಫಿ ಬದಲಾಗ್ತಿದೆ, ನನಗೆ ಕೇಂದ್ರ ಸರ್ಕಾರದ ಸಹಾಯ ಬೇಕು ಅಂತ ಅವತ್ತೇ ಬಗೆಹರಿದಿದ್ರೆ ಇವತ್ತಿನವರೆಗೂ ನಾವು ಆ ಪರಿಸ್ಥಿತಿ ಅನುಭವಿಸ್ಬೇಕಾಗಿರ್ಲಿಲ್ಲ. ಸೊ it is not just Kashmir or United Nations Security Council and ಶ್ರೀಲಂಕಾ. ಈ ಸಮಸ್ಯೆನೂ ಶುರುವಾಗಿದ್ದು 50ರ ದಶಕದಲ್ಲಿಯೇ. ಚೈನಾ ಟಿಬೆಟ್ನ ಆಕ್ರಮಿಸ್ಕೋತಾ ಇದ್ದಾಗ ಚೈನೀಸ್ ಸೈನಿಕರಿಗೆ ಊಟ ಕಳಿಸಿದ್ವಿ ನಾವು. ಎಲ್ಲರೂ ಕೇಳಿದಿರಾ ಶತ್ರುಗಳಿಗೆ ಊಟ ಕಳಿಸೋದನ್ನ? ಅವ್ರ ವಿರುದ್ಧ ನಮ್ಮ ಸೈನಿಕರು ಹೋರಾಡ್ತಿದ್ದಾರೆ, ನಾವು ಅವ್ರಿಗೆ ಊಟ ಹಾಕ್ತಿದ್ವಿ. ಸೊ ಆ್ಯಂಡ್ ಲಿಯಾಕತ್ ಅಲಿ ಖಾನ್ ಮತ್ತೆ ನೆಹರು ಮಧ್ಯೆ ಕ್ಲಿಯರ್ ಆಗಿ ಒಪ್ಪಂದ ಆಗಿತ್ತು. ಪಾಕಿಸ್ತಾನದಲ್ಲಿ ಇರುವ ಹಿಂದೂಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು, ಭಾರತದಲ್ಲಿ ಉಳ್ಕೊಂಡಿರೋ ಮುಸಲ್ಮಾನರನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ. ಆ ಒಪ್ಪಂದ ಇವತ್ತಿಗೂ ಇದೆ. ಎಷ್ಟೋ ಸತಿ ಈ ಸಮಸ್ಯೆಗಳು 50ಸ್ನಲ್ಲೇ ಶುರುವಾಯಿತು. ನಿಜ. ಉಳ್ಕೊಂಡಿದ್ದ ಹಿಂದೂಗಳು ವಾಪಸ್ ಬರೋದು 50ಸ್ನಲ್ಲೇ ಶುರುವಾಯಿತು. ಎಷ್ಟೋ ಜನ ನೆಹರುಗೆ ಹೇಳಿದ್ರು, ಯು ಹ್ಯಾವ್ ಟು ಟೆಲ್, ಈ ಅಗ್ರಿಮೆಂಟ್ ಇದೆ, ಇದ್ರ ಪ್ರಕಾರ ನೀವು ನಡ್ಕೋಬೇಕು. ಆ್ಯಂಡ್ ಅಟ್ಲೀಸ್ಟ್ ಒಂದು ಸರ್ತಿ ಜೋರಾಗಿ ವಾರನ್ ಮಾಡಿ, ಹೌದು, ಇಲ್ಲಿಯ ಮುಸಲ್ಮಾನರಿಗೆ ಅಲ್ಲಿಯ ಹಿಂದೂಗಳಿಗೆ ಎಷ್ಟು ಅಧಿಕಾರ ಇದೆಯೋ ಇಲ್ಲಿಯ ಮುಸಲ್ಮಾನರಿಗೆ ನಾವು ಅಷ್ಟೇ ಅಧಿಕಾರ ಕೊಡ್ತೀವಿ ಅಂತ ಒಂದು ಸತಿ ಜೋರಾಗಿ ವಾರನ್ ಮಾಡಿ. ಯಾಕೆಂದ್ರೆ ಅಗ್ರಿಮೆಂಟ್ ಇದೆ. ನೀವೇ ಲಿಯಾಕತ್ ಅಲಿ ಖಾನ್ ಜೊತೆ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದೀರಾ. ಅಲ್ಲಿ ಮೈನಾರಿಟೀಸ್ಗೆ ಏನೇನು ಅಧಿಕಾರ ಏನೋ ಸಿಗುತ್ತೋ ಇಲ್ಲಿ ಮೈನಾರಿಟೀಸ್ಗೂ ಅಷ್ಟೇ ಸಿಗುತ್ತೆ. ಹೌದು, ಸೈನ್ ಹಾಕ್ಬಿಟ್ಟು ಬಂದ್ರು ಅಷ್ಟೇ. ಒಂದು ಸರ್ತಿನೂ ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಇಂಪ್ಲಿಮೆಂಟ್ ಮಾಡಿ 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 ಅಂತ ಕೇಳಿಕೊಂಡ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ. JRD ಟಾಟಾ ಖುದ್ದಾಗಿ ಹೋಗಿದ್ರು. ಗೂಗಲ್ ಮಾಡಿ, JRD ಟಾಟಾ ಟಾಕ್ಸ್ ಅಬೌಟ್ ನೆಹರು ಅಂತ. ಇವತ್ತಿಗೂ ವಾಟ್ಸಾಪಲ್ಲಿ ಆ ವಿಡಿಯೋ ಓಡಾಡ್ತಾನೆ ಇದೆ. JRD ಟಾಟಾ ಹೇಳ್ತಾರೆ, ಇನ್ನು ನೆಹರು ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಕ್ಕೆ ಹೋಗಿದ್ದೆ. ವ್ಯಾಪಾರ, ದೇಶದಲ್ಲಿ ವ್ಯಾಪಾರ ಹೆಚ್ಚಿಸೋದ್ರ ಬಗ್ಗೆ, ದೇಶದಲ್ಲಿ ಇನ್ವೆಸ್ಟ್ಮೆಂಟ್ಸ್, ಬ್ಯಾಂಕಿಂಗ್, ಬಿಸ್ನೆಸ್, ಫ್ಯಾಕ್ಟರೀಸ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಫಸ್ಟ್ ಹಿಂಗ್ ಮಖ ಮಾಡಿದ್ರು ನೆಹರು, JRD ಟಾಟಾ. ಆಮೇಲೆ ಹಿಂಗ್ ಮಖ ಮಾಡಿದ್ರು. ಇಲ್ಲ, ಒಂಥರ ಹೇಳಕ್ ಬಂದಿರೋದನ್ನ ಹೇಳಲೇಬೇಕು ಅಂತ ನಾನು ಹೇಳ್ತಾ ಹೋದ್ರೆ ಎದ್ದು ಎಲ್ಲೋ ಹೋಗಿ ನಿಂತ್ಕೊಂಡು ಕಿಟಕಿ ಆಚೆ ನೋಡಕ್ ಶುರು ಮಾಡಿದ್ರು. ಅಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ನ ನೀವು ಈ ರೀತಿ ಟ್ರೀಟ್ ಮಾಡಿದ್ರಿ, ದಟ್ ಇಸ್ ಅ ಹ್ಯೂಜ್ ಬ್ಲಂಡರ್. ಹೌದು, ಅದು JRD ಟಾಟಾನ ದೊಡ್ಡತನ. ನಾನು ಪಾರ್ಸಿ, ನನ್ನ ಪೂರ್ವಜರಿಗೆ ಶರಣು ಕೊಟ್ಟ ದೇಶ ಇದು, ನಾನು ಈ ದೇಶಕ್ಕಾಗಿ ದುಡಿಬೇಕು ಅನ್ನೋದು JRD ಟಾಟಾ ಅವರ ದೊಡ್ಡತನ. ಇಲ್ಲದೆ ಹೋದ್ರೆ ಏರ್ ಇಂಡಿಯಾನ ಕಿತ್ಕೊಂಡು ಏರ್ ಇಂಡಿಯಾನ ಹಾಳು ಮಾಡಿದ್ರು ಕಾಂಗ್ರೆಸ್ಸಿಗರು ಅಲ್ವಾ. ಸೊ 47 to 62 ಏನು ಕೆಲಸ ಆಗ್ಲಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ 47 to 62 ಒಳ್ಳೆಯವರು ಒಬ್ರಾದ್ಮೇಲೆ ಒಬ್ರು ಕಾಂಗ್ರೆಸ್ ಬಿಟ್ಟು ಹೋದ್ರು. ಒಬ್ರಾದ್ಮೇಲೆ ಒಬ್ರು
ಚಕ್ರವರ್ತಿ ರಾಜಗೋಪಾಲಾಚಾರಿ ಆನ್ ರೆಕಾರ್ಡ್ ರಾಜಾಜಿ ಸೇಸ್ ತಡ್ಕೊಳ್ಳೋ ಅಷ್ಟು ತಡ್ಕೊಂಡೆ, ಆದರೆ ನೆಹರು ಸ್ವಾರ್ಥ, ನೆಹರುನ ಈ ನಾರ್ಸಿಸಿಸ್ಟ್, ಇನ್ನು ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ನಾನು ಕಾಂಗ್ರೆಸ್ ಬಿಟ್ಟು ಹೋಗ್ತೀನಿ. ಇವ್ರುಗಳೆಲ್ಲ ಯಾಕೆ ಕಾಂಗ್ರೆಸ್ ಬಿಟ್ಟು ಹೋದ್ರು? ಮರ್ಯಾದೆ ಸಿಕ್ಕಿಲ್ಲ ಅನ್ನೋ ಕಾರಣ, ಸ್ವಾಭಿಮಾನ. ಇನ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಆಗ್ಲಿ, ಏನೋ ಆಚಾರ್ಯ ಕೃಪ್ಲಾನಿ ಆಗ್ಲಿ, ಜಯಪ್ರಕಾಶ್ ನಾರ್, ಇವರೆಲ್ಲ ಏನ್ ಮೂರ್ಖರ? ಇವರೆಲ್ಲ ನೆಹರು ಸಹಿಸ್ಕೊಳಕ್ ಆಗ್ದಲೇ ಕಾಂಗ್ರೆಸ್ ಬಿಟ್ಟು ಹೋದ್ರು. ಆದ್ರೆ ಎಲ್ಲಾರ್ಗೂ ಒಂದೊಂದು ಭಾರತ ರತ್ನ ಕೊಟ್ಬಿಟ್ರು. ಬಟ್ ಅವ್ರು ಅದನ್ನ ಬರ್ದಿದ್ದಾರೆ, ನಾವು ಏನಕ್ಕೆ ಬಿಟ್ವಿ ಅನ್ನೋದನ್ನ ಹಿಡಿದು ಎಲ್ಲಾನು ಬರ್ದಿದ್ದಾರೆ. ಸೊ ಏನೋ ಈಗ ಕಾಂಗ್ರೆಸ್ ವೀಕ್ ಆಗೋಗಿದೆ. ಕಾಂಗ್ರೆಸ್ ವೀಕ್ ಮಾಡಿದ್ ನಾವಲ್ಲ, ನೀವೇ. ನಿಜವಾಗ್ಲೂ ಪಾರ್ಟಿ ಅಂತ ಯೋಚಿಸ್ತಾ ಇದ್ದವ್ರನ್ನ ಒಬ್ರಾದ್ಮೇಲೆ ಒಬ್ರು ಪಾರ್ಟಿಯಿಂದ ತೆಗೆದು ಹಾಕಿದ್ದು ಕಾಂಗ್ರೆಸ್ ನೀವೇಯ. ಸೊ ಇವತ್ತು ಇಂಥವರೆಲ್ಲ ಬಿಟ್ಟು ಆ ಕಾಂಗ್ರೆಸ್ಸಿಗರನ್ನ ನಾವು ನೆನಪಿಸ್ಕೋತಾ ಇದ್ದೀವಿ ಇವತ್ತಿಗೂ. ಎಸ್, ವೆರಿ ಟ್ರೂ. ಅವ್ರ ಬಾಯಿಂದ ಯಾವತ್ತೂ ಕೇಳಿಲ್ಲ. ಹೌದು ಹೌದು. ರುಸ್ತುಂ ಮಸಾನಿ ಲೇಟರ್ ಹಿ ಕೇಮ್ ಔಟ್ ಆಫ್ ದ ಕಾಂಗ್ರೆಸ್. ಜನಸಂಘದಲ್ಲಿ ಸ್ವಲ್ಪ ದಿವಸ ಇದ್ರು. ಆದರೆ ರುಸ್ತುಂ ಮಸಾನಿ ಜೀವನ ಶುರು ಮಾಡಿದ್ದು, ರಾಜಕೀಯ ಜೀವನ ಶುರು ಮಾಡಿದ್ದು ಕಾಂಗ್ರೆಸ್ನಲ್ಲಿ. ಯಾವ ಜ್ಯೋತಿಷಿನೂ ಅಷ್ಟೇ ಅಕ್ಯುರೇಟ್ ಭವಿಷ್ಯವಾಣಿ ಮಾಡೋದಿಲ್ಲ, ಅಷ್ಟು ಅಕ್ಯುರೇಟ್ ಆಗಿ ರುಸ್ತುಂ ಮಸಾನಿ ಭವಿಷ್ಯವಾಣಿ ಮಾಡಿದ್ರು. ಮಿನೋಕ ರುಸ್ತುಂ ಮಸಾನಿ, MR ಮಸಾನಿ. ಪಾರ್ಸೀಸ್ ಆರ್ ಯೂಶುವಲಿ ಇಂಟೆಲಿಜೆಂಟ್. ಸಾಮಾನ್ಯವಾಗಿ ಪಾರ್ಸಿಗಳಿಗೆ ಬುದ್ಧಿ ಇರುತ್ತೆ, ಅಂಡ್ ಮಸಾನಿ ಅದರಲ್ಲೂ ಬುದ್ಧಿವಂತರಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ, ನೆಹರುಗೆ, ಇಂದಿರಾ ಗಾಂಧಿಗೆ ಅವ್ರು ಹೇಳಿದ್ದ ಮಾತಿದು, ನೀವು ಇದೇ ರೀತಿ ಮುಂದುವರೆದ್ರೆ ಮುಂದೆ ಒಂದು ದಿನ ಕಲ್ಲನ್ನ ಅಡವಿಟ್ಟು, ಕಲ್ಲನ್ನ ವಜ್ರ ಅಂತ ಹೇಳಿ, ಕಲ್ಲನ್ನ ಅಡವಿಟ್ಟು ವಜ್ರದಷ್ಟು ಸಾಲ ತಗೊಂಡು ದೇಶ ಬಿಟ್ಟು ಓಡ್ ಹೋಗ್ತಾರೆ. ಬಡವರೆಲ್ಲ ಸಾಲ ತೀರಿಸ್ತಾ ಇರ್ತಾರೆ, ಶ್ರೀಮಂತರೆಲ್ಲ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ದೇಶ ಬಿಟ್ಟು ಓಡ್ ಹೋಗ್ತಾರೆ. ನೀವು ಇದೇ ರೀತಿ ಮುಂದುವರೆದ್ರೆ, ಇದೇ ರೀತಿ ಬ್ಯಾಂಕಿಂಗ್ ಸಿಸ್ಟಮ್ ಮುಂದುವರೆದ್ರಿ, ಪೊಲಿಟಿಷಿಯನ್ಸ್ ಎಲ್ಲ ಬ್ಯಾಂಕಿಗೆ ಫೋನ್ ಮಾಡಿ ಅವನಿಗೆ ಸಾಲ ಕೊಡಯ್ಯ, ಇವನಿಗೆ ಸಾಲ ಕೊಡಯ್ಯ ಅಂತ ಬ್ಯಾಂಕ್ ಮೇಲೆ ಪ್ರೆಷರ್ ಹಾಕ್ತಾರೆ. ರಿಕವರ್ ಆಗದಲೇ ಇರೋ ಅಷ್ಟು, ಅಂದರೆ ಆ ಅಡವಿಟ್ಟಿರೋ ವಸ್ತು ಮಾರಿದ್ರೂ ಆ ಬೆಲೆ ವಾಪಸ್ ಬರಬಾರ್ದು, ಅಷ್ಟು ಬ್ಯಾಂಕ್ಗಳ ಮೇಲೆ ಸಾಲ ಆಗುತ್ತೆ. ಸಾಮಾನ್ಯ ಜನರ ಮೇಲೆ ಆ ಸಾಲನ ನೀವು ಹೇರಿದಾಗ ವೆಲ್ತ್ ಡ್ರೈನ್ ಆಗುತ್ತೆ. ಹಂಗೇನೆ ಆಯ್ತು ಮುಂದಿನ ದಿನಗಳಲ್ಲಿ. ಜ್ಯೋತಿಷಿನೂ ಅಷ್ಟು ಅಕ್ಯುರೇಟ್ ಆಗಿ ಹೇಳಕ್ಕಾಗಲ್ಲ. ನೀವು ನಡೀತಾ ಇರೋ ಮಾರ್ಗದಲ್ಲಿ ನಡೆದ್ರೆ ಇನ್ನು 50-60 ವರ್ಷಕ್ಕೆ ಹೀಗೆಲ್ಲ ಆಗತ್ತೆ ಅಂತ ರುಸ್ತುಂ ಮಸಾನಿ ಭವಿಷ್ಯವಾಣಿ ಮಾಡಿದ್ರು. ಕೇಳಿದ್ರ ಕಾಂಗ್ರೆಸ್ನವರು? ಅವರು ಕಾಂಗ್ರೆಸ್ ಬಿಟ್ಟು ಹೋದ್ರು. ಒಂದು ನಿಮಿಷ ಯೋಚಿಸಿ, ಒಳ್ಳೆಯವರೆಲ್ಲ ಒಬ್ಬರಾದ್ಮೇಲೆ ಒಬ್ರು ಯಾಕೆ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಬಿಟ್ಟು ಹೋದ್ರು ಅಂತ. ಇವತ್ತು ನಾಳೆನೂ ಶಶಿ ಥರೂರು ಬಿಟ್ಟು ಹೋಗೋದ್ರಲ್ಲಿದ್ದಾರೆ. ಈಗ ರೀಸೆಂಟ್ ಬಾಗ್ಲಲ್ಲಿ ನಿಂತ್ಕೊಂಡಿರೋರು ಅವರು. ಅಲ್ಲ, ಹಿ ಇಸ್ ನೋ ಲಾಂಗರ್ ಅ ಪಾರ್ಟ್ ಆಫ್ ಕಾಂಗ್ರೆಸ್ ಅಂತ ನಿನ್ನೆ ಆಲ್ರೆಡಿ ಅದು ಯಾರೋ ಹೇಳಾಯ್ತಲ್ಲ, ಅವರು ಕಾಂಗ್ರೆಸ್ ಅವರೇ ಹೇಳಿದ್ದು. ಸೊ ನಿಮ್ಮ ಪಾರ್ಟಿ ಈ ಸ್ಥಿತಿಗೆ ಬರೋದಕ್ಕೆ ನಾವೆಲ್ಲ ಕಾರಣ, ನೀವೇ ಕಾರಣ. ನಿಮ್ಮ ಪಾರ್ಟಿ ಈ ಸ್ಥಿತಿಗೆ ಬರೋದಕ್ಕೆ ನೀವೇ ಕಾರಣ. ಈಗ ಭಾರತ ಕಂಡ ಅತ್ಯಂತ ಧೈರ್ಯಶಾಲಿ ನಾಯಕರುಗಳಲ್ಲಿ ಇಂದಿರಾ ಗಾಂಧಿ ಅವರು ಒಬ್ಬರು, ಐರನ್ ಲೇಡಿ. ಅವ್ರ ಬಗ್ಗೆ ನಿಮ್ಗಿರೋ ಅಭಿಪ್ರಾಯ ಎಂಥದ್ದು? ಈ ಪ್ರಶ್ನೆಗೆ ಉತ್ತರ ಲಾಹೋರ್ ಯಾರು ವಾಪಸ್ ಕೊಟ್ಟಿದ್ದು ಅನ್ನು. ಗೆದ್ದಗೊಂಡ ಲಾಹೋರ್ನ ಉಳಿಸ್ಕೊಂಡಿದ್ದಿದ್ರೆ ಐರನ್ ಲೇಡಿ ಅಲ್ವಾ? ಅಂಡ್ ಖಂಡಿತವಾಗ್ಲೂ ದೇರ್ ವರ್ ಲಾಟ್ಸ್, ಐ ಮೀನ್ ಲೈಕ್ ಐ ಸೆಡ್, ಇಂದಿರಾ ಗಾಂಧಿ ಕಾರ್ಯಕಾಲದಲ್ಲಿ ಏನೂ ಆಗ್ಲೇ ಇಲ್ಲ ಅಂತ ಏನಲ್ಲ, ಬೇಕಾದಷ್ಟು ಕೆಲಸಗಳಾಯ್ತು, ಯಾರೂ ಇಲ್ಲ ಅಂತ ಇಲ್ಲ. ಆದ್ರೆ ಎಮರ್ಜೆನ್ಸಿ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ನೋ, ಅಲ್ಟಿಮೇಟ್ಲಿ ಇಟ್ಸ್ ಅ ಕ್ವೆಶನ್ ಆಫ್ ಲೆಗಸಿ. ಏನು ಬಿಟ್ಟು ಹೋದ್ರಿ? ವಾಟ್ ಡಿಡ್ ಯು ಲೀವ್ ಬಿಹೈಂಡ್? ಸಿಖ್ ಸಮಸ್ಯೆ ಅದು ಇನ್ನೂ ಮುಗ್ದಿಲ್ಲ, ಅದು ಹುಟ್ಕೊಂಡಿದ್ದೆ ಅವರಿಂದ. ಇದನ್ನ ಬೆಳಿಲಿಕ್ಕೆ ಬಿಡಬೇಡಿ, ಈ ಭಿಂದ್ರಾವಾಲಿನ ಈಗಲೇ ಹೋಗಿ ಅರೆಸ್ಟ್ ಮಾಡಿಕೊಂಡು ಬಂದ್ಬಿಡ್ತೀನಿ, ಇವನು ಇನ್ನೂ ದೊಡ್ಡ ಗೂಂಡ ಆಗೋಕ್ಕೆ, ಈಗ ಸಣ್ಣ ಪುಟ್ಟ ಗೂಂಡ ಆಗಿದ್ದಾನೆ, ಇನ್ನೂ ದೊಡ್ಡ ಗೂಂಡ ಆಗೋದಕ್ಕಿಂತ ಮುಂಚೆ ಈಗಲೇ ಹೋಗಿ ಅರೆಸ್ಟ್ ಮಾಡಿಕೊಂಡು ಬರ್ತೀನಿ ಅಂತ ಮೇಲಿಂದ ಮೇಲೆ ಪಂಜಾಬ್ ಪೊಲೀಸ್ನವರು ಇಂದಿರಾ ಗಾಂಧಿಗೆ ಹೇಳಿದಾಗ್ಲೂ ಇಲ್ಲ ಇಲ್ಲ, ಅವನ ಪಾಡಿಗೆ ಅವನಿರಲಿ ಅಂತ. ಇದು ನಾನು ಹೇಳ್ತಾ ಇಲ್ಲ, ದಿಸ್ ಇಸ್ ಪಂಜಾಬ್ ಪೊಲೀಸ್ ಸ್ಟಿಲ್ ಸೇಸ್ ಇಷ್ಟಿದ್ದಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು, ಹೆಮ್ಮರ ಆದಮೇಲೆ ಕಂಟ್ರೋಲಿಗೆ ಸಿಗಲಿಲ್ಲ ಅಂತ.
ಪ್ಯಾಲೆಸ್ಟೈನ್ ಪ್ರೇಮ, ದೀದಿ ಅನ್ನೋನು ಯಾಸರ್ ಅರಫಾತ್, ಇಂದಿರಾ ಗಾಂಧಿನಿ. ಇವತ್ತು ಅಲ್ಲೆಲ್ಲೋ ಪ್ಯಾಲೆಸ್ಟೈನಲ್ಲಿ 4 ಜನ ಸತ್ರೆ MG ರೋಡಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಹೌದು, MG ರೋಡಲ್ಲಿ ಇಡೀ MG ರೋಡ್ಗೆ ವಿ ಲವ್ ಪ್ಯಾಲೆಸ್ಟೈನ್ ಅಂತ ನಿಂತ್ಕೋತಾರೆ. ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಪ್ಯಾಲೆಸ್ಟೈನ್ ಅಂತ ಬ್ಯಾಗ್ ಹಾಕೊಂಡು ಓಡಾಡ್ತಾಳೆ. ಬಟ್ ಯಾವತ್ತು ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಒಂದು ದಿನ ಧ್ವನಿ ಎತ್ತಲಿಲ್ಲ. ಯಾವ MG ರೋಡಲ್ಲಿ ಒಂದು ಬೋರ್ಡ್ ಕಾಣಲಿಲ್ಲ. ದೇಶಾದ್ಯಂತ ಹರಡಿರೋ ಪ್ಯಾಲೆಸ್ಟೈನ್ ಪ್ರೇಮ ಇದು ಶುರು ಮಾಡಿದ್ಯಾರು? ಸೊ ಇಟ್ಸ್ ಈ ಬಗೆಹರಿಯದ ಸಮಸ್ಯೆಗಳನ್ನ ಭವಿಷ್ಯದ ತಲೆ ಮೇಲೆ ಹಾಕಿ ಹೋಗೋದು. ಈ ಕೆಲಸ ನೆಹರೂನು ಮಾಡಿದ್ರು, ಕಂಟಿನ್ಯೂ ಮಾಡಿದ್ರು. ಅಂಡ್ ಇಟ್ಸ್ ನಾಟ್ ಜಸ್ಟ್ ಪ್ಯಾಲೆಸ್ಟೈನ್ ಪ್ರೇಮ ಆರ್ ಖಾಲಿಸ್ತಾನ್. ಇನ್ನೂ ಹಲವಾರು ವಿಷಯಗಳಲ್ಲಿ ಇಂದಿರಾ ಗಾಂಧಿ ಮಾಡಿದ್ದನ್ನ ನಾವು ಇವತ್ತಿಗೂ ಅನುಭವಿಸ್ತಾ ಇದ್ದೀವಿ. ಆ ಕಾಲಕ್ಕೆ ಎಷ್ಟೋ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನ ಪ್ರೈವೇಟೈಸ್ ಮಾಡಬೇಕಾಗಿತ್ತು. ಜಿಮ್ಮಿ ನಾಗರ್ವಾಲಾ ವಾಸ್ ಅ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಫೀಸರ್. ಇಂದಿರಾ ಗಾಂಧಿ ಜಿಮ್ಮಿ ನಾಗರ್ವಾಲಾಗೆ ಹೇಳಿ ಕಳಿಸಿದ್ರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗು ಪಾರ್ಲಿಮೆಂಟ್ ಬ್ರಾಂಚ್ಗೆ 60 ಲಕ್ಷ ಕ್ಯಾಶ್ ತಗೊಂಡು ಬಾ ಅಂತ. ನೋ ಚೆಕ್, ನೋ ವೌಚರ್, ನೋ ಪೇಪರ್, ನೋ ನಥಿಂಗ್. ಹೋಗಿ ಕೇಳು, ಇಸ್ಕೋಬಾ. ಹೋಗಿ ಕೇಳು, ಮೈ ಬಾಂಗ್ಲಾದೇಶ್ ಕಾ ಸಿಪಾಹಿ ಹೂ ಅಂತ ಕೋಡ್ ವರ್ಡ್ ಹೇಳು. ಆ ಮ್ಯಾನೇಜರ್ ಅದೇನೋ ರಿಪ್ಲೈ ಕೋಡ್ ವರ್ಡ್ ಕೊಡ್ತಾನೆ. 60 ಲಕ್ಷ ಕ್ಯಾಶ್ ತಗೊಂಡು PMO ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ಗೆ ಬಾ ಅಂತ. ಆ ಟೈಮಲ್ಲಿ 60 ಲಕ್ಷ. ಆ್ಯಂಡ್ ಆ ಕ್ಯಾಶಿಯರ್ ಮ್ಯಾನೇಜರ್ ಕಾಲ್ಸ್ ಅ PMO. ಇಂದಿರಾ ಗಾಂಧಿ ಕೇಮ್ ಆನ್ ದ ಲೈನ್. ಓಕೆ, ನಾನು ಇಂದಿರಾ ಗಾಂಧಿ ಫ್ಲಡ್ ರಿಲೀಫ್ ಕಮಿಟಿನಲ್ಲಿ ನಾನು ನೀವು ಬೇಕಾದಷ್ಟು ಸತಿ ಮೀಟ್ ಆಗಿದ್ದೀವಿ, ಜ್ಞಾಪಕ ಇದೆ ಅಲ್ವಾ, ಗೊತ್ತಿದೆ ಅಲ್ವಾ, ನನ್ನ ವಾಯ್ಸ್ ನೀವು ರೆಕಗ್ನೈಸ್ ಮಾಡ್ತೀರಾ ಅಲ್ವಾ, ಮೊನ್ನೆ ಫ್ಲಡ್ ರಿಲೀಫ್ ಕಮಿಟಿನಲ್ಲಿ ನಾವು ಎದುರುಗಡೆನೇ ಇದ್ವಿ ಅಂತ. ದಟ್ SBI ಕ್ಯಾಶಿಯರ್ ಸೆಡ್ ಎಸ್. ಈ ವ್ಯಕ್ತಿನ ಕಳಿಸಿದ್ದೀನಿ, ಅವ ಬಾಂಗ್ಲಾದೇಶ್ ಕಾ ಸಿಪಾಹಿ ಹೂ ಅಂತನೋ ಏನೋ ಹೇಳ್ತಾನೆ, ನೀವು ಲಾ ಇಸ್ ಗುಡ್ ಅಂತ ಅದೇನೋ ಕೋಡ್ ವರ್ಡ್ ಹೇಳಿಬಿಟ್ಟು ಅವನಿಗೆ 60 ಲಕ್ಷ ಒಂದು ಸೂಟ್ ಕೇಸ್ಗೆ ಹಾಕಿ ಕೊಡಿ ಅಂತ PMO ಇಂದ ಇಂದಿರಾ ಗಾಂಧಿ ಇನ್ಸ್ಟ್ರಕ್ಟ್ ಮಾಡಿದ್ಲಂತೆ. ಅವ ಹಾಕಿ ಕೊಟ್ಟ 60 ಲಕ್ಷ. ಆ ಇನ್ನೊಬ್ಬನಿಗೆ ಕ್ಯಾಶ್ ಅಚಾನಕ್ಕಾಗಿ 60 ಲಕ್ಷ ಕಮ್ಮಿ ಆಗಿದ್ದು, ವೌಚರ್ ಇಲ್ಲ, ಚೆಕ್ ಇಲ್ಲ, ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಏನೂ ಇಲ್ಲ, ಅಚಾನಕ್ಕಾಗಿ ಬ್ಯಾಂಕಿಂದ 60 ಲಕ್ಷ ಹೊರಟೋಗಿದೆ ಅಂತ ಆ ಡೆಸ್ಕ್ ಕೆಳಗಡೆ ಬಟನ್ ಇರುತ್ತಲ್ಲ, ಅದು ಒತ್ತಿದ್ರೆ ಪೊಲೀಸ್ ಸ್ಟೇಷನ್ ಅಲಾರ್ಮ್ ಹೊಡೆಯುತ್ತೆ ನೋಡಿ. ಹಿ ಪ್ರೆಸ್ಡ್ ದಟ್ ಬಟನ್. ಆ್ಯಂಡ್ ದ ಪೊಲೀಸ್ಮನ್ ಕೇಮ್. ಸೊ ಅದು ಸೀಕ್ರೆಟ್ ಆಗಿರ್ಬೇಕಾಗಿದ್ದು ಸ್ಕ್ಯಾಂಡಲ್ ಆಯಿತು. ಅವನಿಗೆ ಗೊತ್ತಿಲ್ಲ ಇಂದಿರಾ ಗಾಂಧಿ ಫೋನ್ ಮಾಡಿ ಕೊಡ್ಸಿದಾಳೆ ಅಂತ. ಅವನಿಗೆ 60 ಲಕ್ಷ ಮಾಯ ಆಗಿದೆ ಅಂತ ಹೆದರಿಕೆ ಆಯಿತು. ಅವ ಬಟನ್ ಪ್ರೆಸ್ ಮಾಡಿದ. ಅದಾದ ಸ್ವಲ್ಪ ಹೊತ್ತಿಗೆ ನಾಗರ್ವಾಲಾ ವಾಸ್ ಅರೆಸ್ಟೆಡ್. 60 ಲಕ್ಷ ತಗೊಂಡು ಹೋಗಿರೋ ವ್ಯಕ್ತಿ 60 ಲಕ್ಷನೂ ಸಿಕ್ತು. ಆಮೇಲೆ ಅದಕ್ಕೆ ಏನೇನೋ ಕಥೆ ಕಟ್ಟಿದ್ರು. ನಾಗರ್ವಾಲಾನೇ ಕ್ಯಾಶಿಯರ್ಗೆ ಫೋನ್ ಮಾಡಿ ಇಂದಿರಾ ಗಾಂಧಿ ಧ್ವನಿಯಲ್ಲಿ ಮಾತಾಡಿದ್ನಂತೆ. ಅವನು ಮುಂದೆ ನಿಂತಿದ್ನಲ್ಲ, ಅವನು ಸಮ್ ನಾನ್ಸೆನ್ಸಿಕಲ್ ಸ್ಟೋರಿ ದೇ ಮೇಡ್ ಅಪ್. ಕಡೆಯಲ್ಲಿ 1-2-3 ತಿಂಗಳು ಜೈಲಲ್ಲಿರು, ಎಲ್ಲ ಮರ್ತ ಮೇಲೆ ನಿನ್ನನ್ನು ಬಿಡಿಸ್ಕೋತೀನಿ ಅಂತ ಹೇಳಿದ್ರಂತೆ. 2-3-4-5-6-7 ತಿಂಗಳಾದ್ರೂ ಜೈಲಿಂದ ಬಿಡಿಸ್ದಲೇ ಇದ್ದಾಗ ನಾಗರ್ವಾಲಾ ವಾಸ್ ಅ ಪಾರ್ಸಿ. ಬ್ಲಿಡ್ಸ್ ಅಂತ ಒಂದು ನ್ಯೂಸ್ ಪೇಪರ್ ಬರೋದು. ದಟ್ ವಾಸ್ ರನ್ ಬೈ ದ ಪಾರ್ಸೀಸ್. ಹಿ ಕಾಲ್ಡ್ ಅಪ್ ದ ಬ್ಲಿಡ್ಸ್ ನ್ಯೂಸ್ ಪೇಪರ್. ಯಾರು ಸಹಾಯ ಮಾಡದೆ ಹೋದ್ರು ನನ್ನ ಪಾರ್ಸಿಗಳು ನನ್ನ ನಿಲ್ತಾರೆ ಅಂತ. ಅವ ಬ್ಲಿಡ್ಸ್ ನ್ಯೂಸ್ ಲಾಯರ್ ಕೈಲಿ ಬ್ಲಿಡ್ಸ್ ನ್ಯೂಸ್ ಪೇಪರ್ಗೆ ಫೋನ್ ಮಾಡಿಸಿದ್ರು. ಕೋರ್ಟಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಹಿಂದಕ್ಕೆ ತಗೋತಾ ಇದ್ದೀನಿ, ಸ್ಟೇಟ್ಮೆಂಟ್ ಬದಲಾಯಿಸ್ತೀನಿ, ಬಂದು ನನ್ನನ್ನು ಇಂಟರ್ವ್ಯೂ ಮಾಡಿ ದಯವಿಟ್ಟು ಅಂತ. ಫೆಬ್ರವರಿ 5ನೇ ತಾರೀಕು 1972 ಇಂಟರ್ವ್ಯೂ ಫಿಕ್ಸ್ ಆಗಿತ್ತು ಜೈಲಲ್ಲಿ. ಫೆಬ್ರವರಿ 2ನೇ ತಾರೀಕು 3ನೇ ತಾರೀಕು ವಿಷ ಹಾಕಿ ಸಾಯಿಸ್ಬಿಟ್ರು ನಾಗರ್ವಾಲಾನ. ನಾಗರ್ವಾಲಾ ಸಾಯಿಸಿದ್ದು ಅಲ್ದೆಯ ಕೇಸ್ನ ಇದೆಲ್ಲ ಹೇಗಾಯ್ತು ಅಂತ ಒಂದೊಂದೇ ಎವಿಡೆನ್ಸ್ ತಗೊಂಡು ಇಷ್ಟೆತ್ರ ಎವಿಡೆನ್ಸ್ ತಗೊಂಡು ಎಲ್ಲ ಸರಿ ಮಾಡಕ್ಕೆ ಹೊರಟಿದ್ದ ಇನ್ಸ್ಪೆಕ್ಟರ್ ಕಶ್ಯಪ್ ಅಂತ ಅವನ ಹೆಸರು, ಅವನನ್ನು ರೋಡ್ ಆಕ್ಸಿಡೆಂಟಲ್ಲಿ ಸಾಯಿಸಿದ್ರು. ಇಂಥ ಮಿನಿಮಮ್ 20 ಕಥೆ ಹೇಳಬಲ್ಲೆ ನಾನು ನಿಮಗೆ. ಮ್ಯಾಕ್ಸಿಮಮ್ ಗೊತ್ತಿರೋ ಓದಿರೋ ನ್ಯೂಸ್ ಪೇಪರಲ್ಲಿ ದೈನಿಕ್ ಜಾಗರಣ್, ದೈನಿಕ್ ಭಾಸ್ಕರ್, ಅಮರ್ ಉಜಾಲಾ ಪಬ್ಲಿಷ್ ಆಗಿರೋ ಇಂತಹ ಬೇರ್ ಮಿನಿಮಮ್ 20 ಕಥೆ ನಾನೇ ಹೇಳಬಲ್ಲೆ. ಜೈಲಲ್ಲಿ ವಿಷ ಹಾಕಿ ಸಾಯಿಸಿದ್ದು
ಫೈನ್, ವಿಷ ಸೇರ್ಪಡೆಯಿಂದ ಸತ್ತೋದ್ರು ಅನ್ನೋದು ನನಗೆ ಗೊತ್ತಿತ್ತು. ಐ ಡೋಂಟ್ ನೋ. ಅದಕ್ಕೆ ಪಾಲ್ಕಿವಾಲಾನ ಕರೆದು ನನ್ನ ಕೇಸ್ ತಗೋತೀಯಾ ಅಂದಾಗ ಪಾಲ್ಕಿವಾಲ ಇಲ್ಲ, ನನಗೆ ನಾಗರ್ವಾಲಾನ ಇನ್ನೂ ಮರ್ತಿಲ್ಲ ಅಂತ ಹೇಳಿ ಹೋದ್ರು ಇಂದಿರಾ ಗಾಂಧಿಗೆ. ವೈ ಡಿಡ್ಂಟ್ ಪಾಲ್ಕಿವಾಲ ಟೇಕ್ ಹರ್ ಕೇಸ್? ನಾನಿ ಪಾಲ್ಕಿವಾಲ ವಾಸ್ ದ ಬೆಸ್ಟ್ ಲಾಯರ್. ನಾನಿ ಪಾಲ್ಕಿವಾಲ ಅಷ್ಟು ದೊಡ್ಡ ಲಾಯರ್ ಇಡೀ ದೇಶದಲ್ಲೇ ಇರಲಿಲ್ಲ. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಕರೆದು ನಾನಿ ಪಾಲ್ಕಿವಾಲಾಗೆ ನನ್ನ ಕೇಸ್ ನೀವು ತಗೊಳ್ಳಿ ಅಂತ ಕೇಳಿದಾಗ ಏನು ಹೇಳಿದ್ರು ಪಾಲ್ಕಿವಾಲ? ನನ್ನ ನಾಗರ್ವಾಲ ಇನ್ನೂ ನೆನಪಿದ್ದಾನೆ ಅಂದರು. ಅನ್ಫಾರ್ಚುನೇಟ್ಲಿ ಜನರಿಗೆ ಪುಸ್ತಕ ಓದೋ ಹವ್ಯಾಸ ಹೊರಟೋಗಿದೆ. ನಿಜ, ಅದು ಒಂದು ದೊಡ್ಡ ಸಮಸ್ಯೆ. ಓದ್ತಾ ಇದ್ರೇನೆ ಈ ಥರದ್ದು ಎಲ್ಲ ಹೂತೋಗಿರೋ ಇತಿಹಾಸ ಸಿಗ್ತಾ ಹೋಗುತ್ತೆ ಒಂದೊಂದೇ. ಖಾಲಿಸ್ತಾನ್ ಇಷ್ಟು ದೊಡ್ಡ ವಿಷಯ ಆಗ್ತಾನೇ ಇರಲಿಲ್ಲ. ತುಂಬಾ ದೊಡ್ಡದಾಗಿದೆ ಅದು. ಪ್ಯಾಲೆಸ್ಟೈನ್ ಇಷ್ಟು ದೊಡ್ಡ, ಅದು ನಮ್ಮ ದೇಶದಲ್ಲಿ ಪ್ಯಾಲೆಸ್ಟೈನ್ ಪ್ರೇಮ ಇಷ್ಟೊಂದು ಬೆಳೀತಾನೆ ಇರಲಿಲ್ಲ. ಬ್ಯಾಂಕಿಂಗ್ ಇಷ್ಟು ಹದಗೆಡ್ತಾ ಇರಲಿಲ್ಲ. ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ವಾಸ್ ನಾಟ್ ಅ ಗುಡ್ ಡಿಸಿಷನ್. ಯಾತ್ಯಾತಕ್ಕೋ ದುಡ್ಡು ಖರ್ಚು ಮಾಡ್ತೀರಿ, ಯಾತ್ಯಾತಕ್ಕೋ ವೇಸ್ಟ್. ಸರ್ಕಾರದಲ್ಲಿ ವೇಸ್ಟ್ ಆಗುವಷ್ಟು ದುಡ್ಡು ಇನ್ನು ಎಲ್ಲೂ ವೇಸ್ಟ್ ಆಗಲ್ಲ. ಸಮಾವೇಶ, ಪ್ರೋಗ್ರಾಮ್ಸ್, ವೋಟ್ 5,000 ಹಂಚ್ತೀರಿ. ಹೌದು. ಮಹಾರಾಜರಿಗೆ ಕೊಡ್ತಾ ಇದ್ದಿದ್ದು 1-2 ಲಕ್ಷ ನಿಮ್ಗೆ ದೊಡ್ಡ ವಿಷಯ ಆಗೋಯ್ತಾ? ಎಷ್ಟು ಮಹಾ ಕೊಡ್ತಿದ್ರು ರಾಜ್ ಮಹಾರಾಜ್. ಅದನ್ನು ಏನು ಜಾಸ್ತಿ ಮಾಡಿರ್ಲಿಲ್ಲ. 47ನಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸೈನ್ ಹಾಕಿದಾಗ ಎಷ್ಟು ಫಿಕ್ಸ್ ಆಗಿತ್ತೋ ಅಷ್ಟೇ ನಡ್ಕೊಂಡು ಬಂದಿತ್ತು. ಅದನ್ನು ಏನು ಜಾಸ್ತಿ ಮಾಡಿರಲಿಲ್ಲ. ಎಷ್ಟು ಮಹಾ ಉಳಿಸ್ಬಿಟ್ರಿ ಪ್ರೀವಿ ಪರ್ಸ್ನ ಕ್ಯಾನ್ಸಲ್ ಮಾಡಿ. ಆ ಪ್ರೀವಿ ಪರ್ಸ್ ಕ್ಯಾನ್ಸಲ್ ಮಾಡಿದ್ದ ಪರಿಣಾಮ ಏನಾಯ್ತು? ವಡೋದರಾದ ಮಹಾರಾಣಿ, ಯೂಟ್ಯೂಬಲ್ಲಿ ಇಂಟರ್ವ್ಯೂ ಇವತ್ತಿಗೂ ಇದೆ, ನೀವು ಹೋಗಿ ನೋಡಿ. ಆಕೆ ಹೇಳ್ತಾರೆ ಪ್ರೀವಿ ಪರ್ಸ್ ನಿಂತು ಹೋದ್ಮೇಲೆ ಎಷ್ಟು ಬರ್ತಾ ಇತ್ತು ಏನು, ಬಟ್ ಪ್ರೀವಿ ಪರ್ಸ್ ಅಂತ ಒಂದಿಷ್ಟು ದುಡ್ಡು ಬರ್ತಾ ಇತ್ತು. ಹಳಿ ನಟರಾಜ, ಕೃಷ್ಣ, ಹಳಿ ರಾಮ, ಹಳಿ ಪಾರ್ವತಿಗಳು ಎಲ್ಲದನ್ನೂ ನಾವು ಕ್ರಿಸ್ಟೀಸ್ನಲ್ಲಿ, ಸಾಥಬೀಸ್ನಲ್ಲಿ ಹರಾಜಿಗೆ ಹಾಕ್ಬಿಟ್ಟು ಬಂದಿದ್ದೀವಿ ಅಂತ ಹೇಳಿದ್ಲು. ಏನು ಸಾಧಿಸಿದೆ ಪ್ರೀವಿ ಪರ್ಸ್ ನಿಲ್ಸಿಸಿ? ನೀನು ಸರ್ಕಾರದ ಖರ್ಚು ಕಮ್ಮಿ ಮಾಡೋದಿಕ್ಕೆ ಬಿಸ್ನೆಸ್ ಕ್ಲಾಸ್ನವ್ರನ್ನೆಲ್ಲ ಎಕಾನಮಿ ಕ್ಲಾಸ್ನಲ್ಲಿ ಓಡಾಡಿ ಅಂತ ಹೇಳಿದರೆ ಸಾಕಾಗಿತ್ತು. ಪ್ರೀವಿ ಪರ್ಸ್ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಏನೂ ಇರಲಿಲ್ಲ. ಆ್ಯಂಡ್ ಪ್ರೀವಿ ಪರ್ಸ್ ವಾಸ್ ಹಾರ್ಡ್ಲಿ 1% ಆಫ್ ಯೋರ್ ಬಡ್ಜೆಟ್ ಅಲ್ವಾ? ನಿಜ. ಸೊ ಏನು ಲೆಗೆಸಿ ನಿಂದು? ಮೈಸೂರು ಮಹಾರಾಜರದ್ದು ಎಷ್ಟೋ ವಸ್ತುಗಳು ಅಲ್ಲಿ ಇಲ್ಲಿ ಮಾರಾಟ, ಬಾಯಿ ಬಿಟ್ಟು ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ದಲೇ ಇರಬಹುದು. ಯಾಕೆಂದರೆ ಕ್ರಿಸ್ಟೀಸ್ನಲ್ಲಿ, ಸಾಥಬೀಸ್ನಲ್ಲಿ ದ ಸೆಲ್ಲರ್ ಕ್ಯಾನ್ ರಿಮೈನ್ ಅನಾನಿಮಸ್. ಎಲ್ಲಿಂದ ಬಂದಿದೆ, ಯಾರು ಮಾರ್ತಿದ್ದಾರೆ ಅಂತ ಅನೌನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದೇಶದ ಎಷ್ಟೊಂದು ಅರಮನೆಗಳಿಂದ ಎಷ್ಟೊಂದು ಪೇಂಟಿಂಗ್ಗಳು ಕ್ರಿಸ್ಟೀಸ್, ಸಾಥಬೀಸ್ನಲ್ಲಿ ಆಕ್ಷನ್ ಆಗಿದ್ದು ಪ್ರೀವಿ ಪರ್ಸ್ ನಿಲ್ಸಿದ್ದಕ್ಕೆ. ಪ್ರೀವಿ ಪರ್ಸ್ ನಿಲ್ಸಿದ್ದು ಯಾರು? ರೈಟ್, ಇಟ್ಸ್ ದ ಲೆಗೆಸಿ. ಸೊ ಏನಂತ ಕರಿಬೇಕು? ಐರನ್ ಲೇಡಿ ಅಂತ ಕರಿಬೇಕಾ? ವೈಶ್ವಿಕ ಸಮಸ್ಯೆಗಳನ್ನು ಹಿಂದೂಗಳ ಸಮಸ್ಯೆ ಅಂತ ಹೇಳ್ಕೊಡೋ ಕೆಟ್ಟ ಅಭ್ಯಾಸ ಇದೆ ನಮಗೆ. ಪ್ರಪಂಚದ ಯಾವ ದೇಶದಲ್ಲಿಯೂ ಅಷ್ಟು ಈಕ್ವಾಲಿಟಿ ಅನ್ನೋದು ಇಲ್ಲ. ಅಯ್ಯೋ, ಚೈಲ್ಡ್ ಮ್ಯಾರೇಜ್ ಇನ್ ಇಂಡಿಯಾದಲ್ಲಿ ಚೈಲ್ಡ್ ಮ್ಯಾರೇಜ್ ಆಗುತ್ತೆ, ಇಂಡಿಯಾದಲ್ಲಿ ಚೈಲ್ಡ್ ಮ್ಯಾರೇಜ್ ಇಡೀ ಪ್ರಪಂಚದಲ್ಲಿ ಆಗ್ತಿದೆ. ಸಮ್ ಪ್ರಾಬ್ಲಮ್ಸ್ ಆರ್ ಯೂನಿವರ್ಸಲ್. ಡೋಂಟ್ ಮೇಕ್ ಇಟ್ ಸೌಂಡ್ ಲೈಕ್ ಇಟ್ ಇಸ್ ಅನ್ ಇಂಡಿಯನ್ ಪ್ರಾಬ್ಲಮ್ ಆರ್ ಅ ಹಿಂದೂ ಪ್ರಾಬ್ಲಮ್.